ಡಿಸ್ ಬ್ರೇಕ್ ಮತ್ತೆ ಸಸ್ಪೆನ್ಷನ್ ಬೆಸ್ಟ್ ಆರ್ ವರ್ಸ್ಟ್ ಹೇಗಿದ್ದೀರಾ ಚೆಕ್ ಮಾಡೋಣ ಬನ್ನಿ. ಇದು ಸಿಂಪಲ್ ಸೈಕಲ್, ನೋ ಡಿಸ್ ಬ್ರೇಕ್ ನೋ ಸಸ್ಪೆನ್ಷನ್, ಒಂದ್ ಕೈಯಲ್ಲಿ ಲಿಫ್ಟ್ ಮಾಡಬಹುದು. ಕಾಲೇಜ್ ಸ್ಟೂಡೆಂಟ್ ಇರ್ಲಿ ಇಲ್ಲ ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ ಇರ್ಲಿ ಅವ್ರಿಗೆ ಇದೆರಡು ಬೆಸ್ಟ್ ಸೊಲ್ಯೂಷನ್. ಸಣ್ಣ ಟೈರ್ ಇರ್ಲಿ ಇಲ್ಲ ದಪ್ಪ ಟೈರ್ ಇರ್ಲಿ, ರೋಡ್ ಅಲ್ಲಿ ಇದು ಸ್ಮೂತ್ ಹೋಗುತ್ತೆ ಇಲ್ಲ ಇದು ಹೋಗುತ್ತಾ. ಡ್ಯೂರಿಬಿಲಿಟಿ ಯಾವ್ದನ ಜಾಸ್ತಿ, ಈ ಮಾಮೂಲಿ ಗಾಡಿ ಇದೆಯಾ ಇಲ್ಲ ಡಿಸ್ ಬ್ರೇಕ್ ಇದೆಯಾ ಅಣ್ಣ? ನಿಮ್ದು ಏನೇನಿದೆ ಕ್ವಶನ್ಸ್ ಎಲ್ಲ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ದು 90% ಡೌಟ್ ಕ್ಲಿಯರ್ ಮಾಡ್ತೀನಿ. ಶುರು ಮಾಡೋಣ. ಎಲ್ಲ ತಿಳ್ಕೊಳ್ಬಿಡೋಣ. ಫಸ್ಟ್ ಈ ಮಾಡೆಲ್ದು ಏನೇನಿದೆ ಫೀಚರ್ಸ್, ಏನ್ ಪ್ರೈಸ್ ರೇಂಜು, ಯಾವ ಬ್ರ್ಯಾಂಡ್ ಬರುತ್ತೆ, ಏನ್ ಟೈಪ್ ಇದು ಎಲ್ಲ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಕ್ಯಾಮ್ರಾಮನ್. ಇಲ್ಲಿ ಮುಂದೆ ನೋಡ್ಬೋದು ಸಿಂಪಲ್ ಆಗಿ ಒಂದು ಫೋರ್ಕ್ ಬರುತ್ತೆ, ಸ್ಟೀಲ್ ಫೋರ್ಕ್. ಇದು ಒಂದು ಸಿಂಪಲ್ ಆಗಿ ಒಂದು 24x2.10 ಟೈರ್ ಬಂದಿದೆ. ಅಲ್ಯೂಮಿನಿಯಂ ವೀಲ್ ಕೊಟ್ಟಿದ್ದಾರೆ, ಪೌಡರ್ ಕೋಟೆಡ್ ಸ್ಪೋಕ್ಸ್ ಕೊಟ್ಟಿದ್ದಾರೆ. ಈ ಪೌಡರ್ ಕೋಟೆಡ್ ಸ್ಪೋಕ್ಸ್ದು ಅಡ್ವಾಂಟೇಜ್ ಏನಂದ್ರೆ ಇದು ಬೇಗ ರಸ್ಟ್ ಆಗಲ್ಲ. ಇದು ರಿಮ್ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಡ್ಯೂಯಲ್ ವಾಲ್ ಅಲಾಯ್ ರಿಮ್. ಡ್ಯೂಯಲ್ ವಾಲ್ ಹೇಗಂದ್ರೆ ಈ ವಿ ಶೇಪ್ ನೋಡ್ತಾ ಇದ್ರಾ, ಇಲ್ಲಿ ಇದೆ ನೋಡಿ, ಫಿಂಗರ್ ಹಾಕಿಂಗ್ ಬೆಂಡ್ ಮಾಡುತ್ತೆ ಅಂದ್ರೆ ವಿ ಶೇಪ್ ಬರುತ್ತೆ ಇದರಲ್ಲಿ. ಸೊ ಇದು ಡಬಲ್ ವಾಲ್ ಅಲಾಯ್ ರಿಮ್. ಈ ಡಬಲ್ ವಾಲ್ ಅಲಾಯ್ ರಿಮ್ ಇಂದ ಏನಂದ್ರೆ ಸ್ಟ್ರೆಂತ್ ನಿಮಗೆ 3 ಟೈಮ್ಸ್ ಆಗ್ಬಿಡುತ್ತೆ, ಡ್ಯೂರಬಿಲಿಟಿ ಹೆವಿ ಆಗುತ್ತೆ. ಆಮೇಲೆ ಫ್ರೇಮ್ಗೆ ಬರ್ತೀರಾ ಅಂದ್ರೆ ಇಲ್ಲಿ ನೋಡ್ಬೋದು ಲೈಟ್ ವೇಟ್ ಪ್ರೀಮಿಯಂ ಆಗಿರೋದು ಸಿಂಪಲ್ ಫ್ರೇಮ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಹೆವಿ ಡ್ಯೂಟಿ ಇದೆ ಗಾಡಿ, ಲೈಫ್ ಟೈಮ್ ವಾರಂಟಿ ಬರುತ್ತೆ ಇದಕ್ಕೆ. ವೆಲ್ಡಿಂಗ್ಸ್ ಎಲ್ಲ ನೋಡ್ಬೋದು ಪ್ರೀಮಿಯಂ ಕ್ವಾಲಿಟಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಬನ್ನಿ ಈಗ ಒಂದು ಡಿಸ್ ಬ್ರೇಕ್ ಮತ್ತೆ ಸಸ್ಪೆನ್ಷನ್ ಸೈಕಲ್ದು ಏನು ಕತೆ ಕೇಳೋಣ. ಸರ್ ಇಲ್ಲಿ ನೀವು ನೋಡ್ಬೋದು ಇದು ಡಾಂಟ್ಲೆಸ್ ಕಲ್ಟ್ ಸ್ಪಾಟ್ದು ಪ್ರೀಮಿಯಂ ಮಾಡಲ್ಲು. ಫಿನಿಶಿಂಗ್ ಅಲ್ಲಿ ಏಕ್ದಮ್ ಪ್ರೀಮಿಯಂ, ಡ್ಯೂಲ್ ಟೋನ್ ಕಲರ್ ಫಿನಿಶಿಂಗ್ ಬರುತ್ತೆ. ಮುಂದೆದು ಕಲರ್ ಬೇರೆ ಇದೆ, ಹಿಂದೆದು ಕಲರ್ ಬೇರೆ ಇದೆ. ಫಿನಿಶಿಂಗ್ ಅಲ್ಲಿ ನಿಮಗೆ ಕ್ಯಾಮ್ರಾಮ್ಯಾನ್ ಝೂಮ್ ಮಾಡಿ ಇಲ್ಲಿ ನೋಡ್ಬೋದು ಗ್ಲಿಟರ್ ಫಿನಿಶ್. ಇದು ಇಲ್ಲಿ ನೋಡಿ ಪೂರ್ತಿ ಗ್ಲಿಟರ್ ಫಿನಿಶು. ಈ ಥರ ನಿಮಗೆ ಪ್ರೀಮಿಯಂ ಫಿನಿಶಸ್ ಬೇಕಂದ್ರೆ ಫೀಚರ್ಸು ನಿಮಗೆ ಪ್ರೀಮಿಯಮೇ ಇರುತ್ತೆ. ಇದರಲ್ಲಿ ಮುಂದೆನೂ ಸಸ್ಪೆನ್ಷನ್ ಇದೆ, ಜೊತೆಲಿ ಡಿಸ್ ಬ್ರೇಕ್ಸು ಕೊಟ್ಟಿದ್ದಾರೆ. ಟೈರ್ ನೋಡ್ಬೋದು ನೀವು. ಇದರಲ್ಲಿ ನಿಮಗೆ ಮೇನ್ ಏನಂದರೆ ಅಡ್ವಾಂಟೇಜು 26, 27.5, 29 3 ಸೈಜಸ್ ಬರುತ್ತೆ ನಿಮಗೆ. ನಿಮ್ಮ ಹೈಟು, ನಿಮ್ಮ ಪರ್ಸ್ನಾಲಿಟಿ, ನಿಮಗೆ ಯಾವ ಲುಕ್ ಬೇಕು ಅದ್ಮೇಲೆ ಡಿಪೆಂಡ್ ಆಗಿ ನೀವು 3 ಸೈಜಲ್ಲಿ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ರಿಮ್ಮಲ್ಲಿ ನೋಡ್ತಾರೆ ಅಂದರೆ ಹಾಗೆ ನಿಮಗೆ ಡ್ಯೂಯಲ್ ವಾಲ್ ಅಲಾಯ್ ರಿಮ್ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮಗೆ ಡ್ಯೂಯಲ್ ವಾಲ್ ಅಲಾಯ್ ರಿಮ್ ಯಾವ ಥರ ಚೆಕ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಜೊತೆಲಿ ನಿಮಗೆ ಡಿಸ್ ಬ್ರೇಕ್ಸ್ ನೋಡ್ಬೋದು, JKG ಬ್ರ್ಯಾಂಡು ಪ್ರೀಮಿಯಂ ಕ್ವಾಲಿಟಿ ಮೆಕ್ಯಾನಿಕಲ್ ವೈರ್ ಬೀಡೆಡ್ ಥ್ರೆಡ್ ಬೇರಿಂಗ್ ಬ್ರೇಕ್ಸ್ ಕೊಟ್ಟಿದ್ದಾರೆ ನಿಮಗೆ, ಏಕ್ದಮ್ ಪ್ರೀಮಿಯಂ ಏಕ್ದಮ್. ಮುಂದೆ ಸಸ್ಪೆನ್ಷನ್ ಇದೆ, ಆಫ್ ರೋಡು, ಆನ್ ರೋಡು, ಕಚ್ಚಾ ರೋಡು, ಮಣ್ ರೋಡು, ಪಕ್ಕಾ ರೋಡ್ ಎಲ್ಲ ರೋಡಲ್ಲಿ ನಿಮಗೆ ಸೇಫ್ಟಿ ಇರುತ್ತೆ. ಈ ಸಸ್ಪೆನ್ಷನ್ದು ಅಡ್ವಾಂಟೇಜ್ ಏನಂದರೆ ವಿತಿನ್ 30 ಸೆಕೆಂಡ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೀವು ಆಫ್ ರೋಡ್ ಹೋಗ್ತೀರಾ, ಆಫ್ ರೋಡ್ ಹೋಗುವಾಗ ಸಸ್ಪೆನ್ಷನ್ ಇಲ್ಲ ಅಂದರೆ ರೋಡಿಂದ ಬರ್ತಾ ಇರೋದು ಎಲ್ಲ ಶಾಕ್ಸ್ ಬರುತ್ತೆ, ಎಲ್ಲ ವೇವ್ಸ್ ಬರುತ್ತೆ, ಒಂದು ಶಾಕ್ ವೇವ್ಸ್ ಬರುತ್ತೆ. ಆ ಶಾಕ್ಸ್ ವೇವ್ಸ್ ನಿಮಗೆ ಟ್ರಾನ್ಸ್ಮಿಟ್ ಆಗಿ ಫಸ್ಟ್ ಇಲ್ಲಿಗೆ ಕನೆಕ್ಟ್ ಆಗುತ್ತೆ, ಈ ಪಾಯಿಂಟ್ಗೆ ಕನೆಕ್ಟ್ ಆಗುತ್ತೆ, ಸೆಕೆಂಡ್ ಈ ಪಾಯಿಂಟ್ಗೆ ಕನೆಕ್ಟ್ ಆಗುತ್ತೆ, ಥರ್ಡ್ ಈ ಪಾಯಿಂಟ್ಗೆ ಕನೆಕ್ಟ್ ಆಗುತ್ತೆ. ಈ 3 ಪಾಯಿಂಟಲ್ಲಿ ನಿಮಗೆ ಪೇನ್ ಬರುತ್ತೆ. ಬೈ ಚಾನ್ಸ್ ನಿಮ್ಮ ಸೈಕಲಲ್ಲಿ ಇಲ್ಲ ವೆಹಿಕಲಲ್ಲಿ ಸಸ್ಪೆನ್ಷನ್ ಇಲ್ಲ ಅಂದರೆ, ನಿಮ್ಮ ಹತ್ರ ನೀವು ಬೈಕ್ ಯೂಸ್ ಮಾಡಿರ್ತೀರಾ, ಕಾರ್ ಯೂಸ್ ಮಾಡಿರ್ತೀರಾ, ಸಸ್ಪೆನ್ಷನ್ ಇಲ್ಲ ಅಂದರೆ ಏನಾಗುತ್ತೆ ನಿಮಗೂ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಅದೇ ರೀತಿಯಿಂದ ಈ ಸೈಕಲಲ್ಲೂ ಇರೋದು. ನಮ್ಮ ಲೆಕ್ಕಾಚಾರದಿಂದ ನೀವು ನಮ್ಮದು ಒಂದು ಫೀಡ್ಬ್ಯಾಕು, ನಮ್ಮದು ಒಂದು ಕೇಳ್ತೀರಾ ಅಂದರೆ ಏನಿದೆ ನಮ್ಮದು ಒಪಿನಿಯನ್ ಅಂತ ಕೇಳ್ತೀರಾ ಅಂದರೆ ಐ ವಿಲ್ ಆಲ್ವೇಸ್ ರೆಕಮೆಂಡ್ ಸೈಕಲಲ್ಲಿ ಮುಂದೆದು ಸಸ್ಪೆನ್ಷನ್ ಇದ್ದರೆ ಒಳ್ಳೆಯದು. ಯಾಕೆಂದರೆ ಬ್ಯಾಂಗ್ಳೂರ್ ಕಂಡೀಷನ್ ರೋಡ್ಸ್ ನೀವು ನೋಡ್ತೀರಾ ಅಂದರೆ ಎವ್ರಿ ಟೈಮ್ ನಿಮಗೆ ಬ್ಯೂಟಿಫುಲ್ ರೋಡ್ಸು, ಹೈವೇ ರೋಡ್ಸ್ ಥರ ಇರಲ್ಲ. ಸಿಟಿ ಒಳಗಡೆ ಹೋಗ್ತೀರಾ, ಗಲ್ಲಿ ಒಳಗಡೆ ಹೋಗ್ತೀರಾ ಅಂದರೆ ಓಡಾಡ್ತೀರಾ ಅಂದರೆ ನಿಮಗೆ ಆಫ್ ರೋಡು ಇರುತ್ತೆ, ಕಚ್ಚಾ ರೋಡ್ ಇರುತ್ತೆ, ಹಂಪ್ಸ್ ಇರುತ್ತೆ. ನೀವು ಆಫ್ ರೋಡು ಮಾಡಬೇಕು, ಆನ್ ರೋಡು ಮಾಡಬೇಕು, ಎಲ್ಲ ಟೈಪ್ ಆಫ್ ರೋಡ್ ಇರುತ್ತೆ ನಿಮಗೆ. ಸೊ ಹಂಗಾಗಿ ಸಸ್ಪೆನ್ಷನ್ ಈಸ್ ಬೆಸ್ಟ್. ವಿತ್ ಡಿಸ್ ಬ್ರೇಕ್ ವಿತ್ ಸಸ್ಪೆನ್ಷನ್ ನೀವು ಸೈಕಲ್ ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ ಪ್ರೈಸ್ ಬಜೆಟ್ ನಿಮ್ಮದು 7500 ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಅಲ್ಯೂಮಿನಿಯಂ ರಿಮ್ ಬೇಕು, ಇಲ್ಲ ಸೈಜ್ ದೊಡ್ಡದು ಬೇಕು, ಇಲ್ಲ ಮಲ್ಟಿಪಲ್ ಕಲರ್ ಫಿನಿಶ್ ಬೇಕು, ಇಲ್ಲ ಒಂದು ಒಳ್ಳೆ ಬ್ರ್ಯಾಂಡ್ ಬೇಕು, ಇಲ್ಲ ಇನ್ನೂ ಜಾಸ್ತಿ ಫೀಚರ್ಸ್ ಬೇಕು, ಮುಂದೆ ಸಸ್ಪೆನ್ಷನ್ ಲಾಕ್ ಇನ್ ಲಾಕ್ ಔಟ್ ಬೇಕು, ಇಲ್ಲ ನಮಗೆ ಚೈನ್ಲೆಸ್ ಕ್ವಾರ್ಟರ್ಲೆಸ್ ಪೆಡ್ಲಿಂಗ್ ಸಿಸ್ಟಮ್ ಬೇಕು, ಇಲ್ಲ ನಮಗೆ ಡಿಸ್ ಬ್ರೇಕ್ ಬಂದುಬಿಟ್ಟು ಮೆಕ್ಯಾನಿಕಲ್ ಬೇಡ ಹೈಡ್ರಾಲಿಕ್ ಬೇಕು, ಇಲ್ಲ ಸೆಮಿ ಹೈಡ್ರಾಲಿಕ್ ಬೇಕು. ಆ ಥರ ತುಂಬ ವೆರೈಟಿ ಇರುತ್ತೆ ಸರ್. ವೆರೈಟಿ ಮೇಲೆ ಡಿಪೆಂಡ್ ಆಗಿ ಯಾವ ಬ್ರ್ಯಾಂಡು, ಯಾವ ಮಾಡೆಲ್, ಯಾವ ವೆರೈಟಿ ಚೂಸ್ ಮಾಡ್ತೀರಾ ಹಂಗಾಗಿ ನಿಮಗೆ ಪ್ರೈಸ್ ರೇಂಜ್ ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ನೀವು ಬರ್ತೀರಾ ಅಂದರೆ ವಿತೌಟ್ ಗೇರಲ್ಲಿ ವಿತ್ ಡಿಸ್ ಬ್ರೇಕ್ ವಿತ್ ಸಸ್ಪೆನ್ಷನ್ ಒಂದು ಟಾಪ್ ಎಂಡ್ ಮಾಡೆಲ್ ಹೇಳ್ತೀರಾ ಅಂದರೆ ಅಪ್ ಟು 20,000ವರೆಗೂ ಇದೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ 7,000 ಅಪ್ ಟು 20,000ವರೆಗೂ ಹೋಗುತ್ತೆ. ಅದರಲ್ಲಿ ನಿಮಗೆ ಫ್ರೇಮ್ ಮಟೀರಿಯಲು ಡಿಫ್ರೆಂಟ್ ಆಗಿಬಿಡುತ್ತೆ. ಈಗ ಈ ಸೈಕಲ್ ಇರೋದು ಸ್ಟೀಲ್ ಫ್ರೇಮು ನೋಡಿ, ಒಂದು ಕೈಯಿಂದ ಇದು ಲಿಫ್ಟ್ ಮಾಡೋದು ಕಷ್ಟ ಇದೆ. ಇದಕ್ಕಿಂತ ಮುಂಚೆದು ಸೈಕಲ್ ತೋರಿಸಿದ್ದೀವಿ, ಒಂದು ಕೈಯಿಂದ ನೀವು ಆರಾಮಾಗಿ ಲಿಫ್ಟ್ ಮಾಡ್ಬೋದು. ಯಾಕೆಂದರೆ ಅದರಲ್ಲಿ ಇಷ್ಟು ಹೆವಿ ಡ್ಯೂರಬಲ್ ಗೇಜ್ ಇರಲ್ಲ. ಈ ಫ್ರೇಮ್ದು ನೀವು ಡಯಾ ನೋಡ್ತೀರಂದರೆ ಇಲ್ಲಿ ನೋಡಿ, ಫ್ರೇಮ್ದು ಡಯಾ ಇಲ್ಲಿ ಡಯಾ ಇದೆಯಲ್ಲ, ಇದು ಬಂದ್ಬಿಟ್ಟು 43.2 ಡಯಾ. ಇದು ಕೆಳಗಡೆ ದುಬಾರು, ಮೇಲೆ ದುಬಾರ್ ಬಂದ್ಬಿಟ್ಟು 22 ಡಯಾ ಬರುತ್ತೆ. ಆ ಸೈಕಲಲ್ಲಿ ನಿಮಗೆ ಮೇಲೆದು ಪೈಪ್ ಇರೋದು 16.2 ಡಯಾ, ಕೆಳಗಡೆದು ಪೈಪ್ ಇರೋದು 18.5 ಡಯಾ. ಸೊ ಇದು ಫ್ರೇಮಲ್ಲಿ ನಿಮಗೆ ಡಬಲ್ ಡ್ಯೂರಬಿಲಿಟಿ. ಯಾಕೆಂದರೆ ಇದರಲ್ಲಿ ಫೀಚರ್ಸ್ ಜಾಸ್ತಿ ಇದೆ. ಫೀಚರ್ಸ್ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ಲಾಂಗ್ ಟರ್ಮ್ಗೆ ಯೂಸ್ ಮಾಡ್ಬೋದು, ಮಲ್ಟಿಪಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಮಲ್ಟಿಪಲ್ ಯೂಸ್ಗೆ ಯೂಸ್ ಮಾಡ್ಬೋದು.
ಎಲ್ಲ ಥರದ್ದು ಯೂಸ್ ಆಗುತ್ತೆ ಸರ್. ಇದು ನಮ್ಮ ರೆಕಮೆಂಡೇಶನ್ ಅಂತ ಕೇಳ್ತೀರಾ ಅಂದರೆ ಒಂದು ನಾರ್ಮಲ್ ಸೈಕಲಿಂದ ಒಂದು 2-3,000 ಎಕ್ಸ್ಟ್ರಾ ಹಾಕಿ ಒಂದು ಪ್ರೀಮಿಯಂ ಪ್ರಾಡಕ್ಟ್ ತೊಗೊಳ್ತಾರೆ ಅಂದರೆ ನಿಮಗೂ ಒಳ್ಳೇದಾಗುತ್ತೆ, ಲಾಂಗ್ ಟರ್ಮು ಯೂಸ್ ಮಾಡ್ಬೋದು, ಮೇಂಟೆನೆನ್ಸು ಕಡಿಮೆ ಆಗುತ್ತೆ. ನಿಮಗೆ ಇರೋದು ಹೈ ಡ್ಯೂರಬಲ್ ಫೀಚರ್ಸಿಂದ ನಿಮಗೆ ಮೇಂಟೆನೆನ್ಸು ಕಡಿಮೆ ಆಗುತ್ತೆ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನೀವು ಸೈಕಲ್ ಮೇಂಟೈನ್ ಮಾಡಬೇಕು, ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಒಂದು ಡಿಸ್ ಬ್ರೇಕ್ ಸೈಕಲಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಆ ಸೈಕಲ್ಗೆ ಯಾವ ಥರ ಮೇಂಟೈನ್ ಮಾಡೋದು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ವಿಡಿಯೋ ನಿಮಗೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.